ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಬ್ರೇಕ್ಫಾಸ್ಟ್ ಅನ್ನೋ ತಮಿಳು ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ರಿಷಬ್ ಮತ್ತೆ ಲಕ್ಷ್ಮಿ ಅನ್ನೋರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಆದ್ರೆ ಮದುವೆ ಆಗಿ 3 ತಿಂಗಳಿಗೆ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಆದ್ರೆ ಅವ್ರನ್ನ ಜಡ್ಜ್ ಕೌನ್ಸಿಲಿಂಗ್ ಗೆ ಕಳಿಸ್ತಾರೆ. ರಿಷಬ್ ಮತ್ತೆ ಲಕ್ಷ್ಮಿಗೆ ಕೌನ್ಸಿಲಿಂಗ್ ಕೊಟ್ಟವರು ಯಾರು? ಅವರಿಂದ ರಿಷಬ್ ಮತ್ತೆ ಲಕ್ಷ್ಮಿ ಹೇಗೆಲ್ಲ ಬದಲಾಗ್ತಾರೆ? ಕಡೆಗೆ ಇಬ್ರು ಡೈವರ್ಸ್ ತಗೊಳ್ತಾರ ಇಲ್ಲ ಒಂದಾಗ್ತಾರ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಬ್ಯಾಂಗ್ಳೂರಲ್ಲಿ ಇರೋ ರಿಷಬ್ ನ ತೋರಿಸ್ತಾರೆ. ಲಕ್ಷ್ಮಿ ಇರೋದು ಚೆನ್ನೈಯಲ್ಲಿ. ಇಬ್ರು ಮೀಟ್ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ. ಲಕ್ಷ್ಮಿ ಬ್ಯಾಂಗ್ಳೂರಲ್ಲಿ ಮೀಟ್ ಮಾಡೋದು ಬೇಡ ಅಂತಾಳೆ. ಅದಕ್ಕೆ ರಿಷಬ್ ಮಲೇಷಿಯಾಗೆ ಹೋಗೋಣವಾ ಅಂತಾನೆ. ಲಕ್ಷ್ಮಿ ಸರಿ ಅಂತಾಳೆ. ಇಬ್ರು ಮಲೇಷಿಯಾಗೆ ಹೋಗ್ತಾರೆ, ಮೀಟ್ ಆಗ್ತಾರೆ, ಊರೆಲ್ಲ ಸುತ್ತಾ ಇರ್ತಾರೆ. ಹಾಗೆ ಇಬ್ರು ಪ್ರೀತಿಯಲ್ಲಿ ಬೀಳ್ತಾರೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಲಕ್ಷ್ಮಿ ರಿಷಬ್ಗೆ ಇಷ್ಟ ಅಂತ ಮೂಗ್ ಚುಚ್ಚಿಸ್ಕೊತಾಳೆ. ರಕ್ತ ಬತ್ತು ಅಂತ ರಿಷಬ್ ಕೈಗೇನೆ ಕಚ್ಬಿಡ್ತಾಳೆ. ಆಮೇಲೆ ಇಬ್ರು ಮದುವೆ ಆಗೋಣ ಅಂತ ಡಿಸೈಡ್ ಆಗಿ ಮದುವೆ ಆಗ್ತಾರೆ. ಹಾಗೆ 3 ತಿಂಗಳು ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಇವಾಗ ಲಕ್ಷ್ಮಿ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ರಿಷಬ್ ಅವನ್ ಫ್ಲಾಟ್ ಇಂದ ಲಕ್ಷ್ಮಿ ಐಟಮ್ಸ್ ಎಲ್ಲ ತಗೊಂಡು ಕೋರ್ಟ್ಗೆ ಹೋಗ್ತಾ ಇರ್ತಾನೆ. ಐಟಮ್ಸ್ ಎಲ್ಲ ಪ್ಯಾಕ್ ಮಾಡೋವಾಗ ಒಂದ್ ಜೊತೆ ಸ್ಲಿಪ್ಪರ್ ನೋಡ್ತಾನೆ. ಅದ್ರಲ್ಲಿ ಒಂದ್ರ ಮೇಲೆ ಆರ್ ಅಂತ, ಇನ್ನೊಂದ್ರ ಮೇಲೆ ಎಲ್ ಅಂತ ಬರ್ದಿರುತ್ತೆ. ಅದನ್ನ ನೋಡಿ ರಿಷಬ್ ಆರ್ ಅಂತ ಇದ್ದಿದ್ನ ಮನೆಯಲ್ಲಿ ಇಟ್ಕೊಂಡು ಲಕ್ಷ್ಮಿ ಅಂತ ಬರ್ದಿದ್ನ ಮಾತ್ರ ಬ್ಯಾಗ್ಗೆ ಹಾಕೊಳ್ತಾನೆ. ಆಮೇಲೆ ಅವನಿಗೆ ಒಂದು ಟೀ ಶರ್ಟ್ ಸಿಗುತ್ತೆ. ಅದನ್ನ ಹಾಕೊಂಡು ಅದ್ರ ಮೇಲೆ ಶರ್ಟ್ ಹಾಕೊಂಡು ಅದ್ರ ಮೇಲೆ ರೇನ್ ಕೋಟ್ ಹಾಕೊಂಡು ಕೋರ್ಟ್ ಕಡೆ ಹೋಗ್ತಾನೆ. ಆಲ್ರೆಡಿ ಕೇಸ್ ಹಿಯರಿಂಗ್ ಶುರು ಆಗಿರುತ್ತೆ. ಲಕ್ಷ್ಮಿ ರಿಷಬ್ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ರಿಷಬ್ ಬ್ಯಾಗ್ ತಗೊಂಡು ಬಂದು ಕೋರ್ಟ್ ಅಲ್ಲೇ ಲಕ್ಷ್ಮಿ ಮುಂದೆ ಅವಳ ಐಟಮ್ಸ್ ಎಲ್ಲಾನು ಸುರಿತಾನೆ. ಜಡ್ಜ್ ರೈನ್ ಕೋಟ್ ಯಾಕೆ ಹಾಕೊಂಡ್ ಬಂದಿದ್ಯಾ ಅಂದಾಗ ರಿಷಬ್ ಕೋಟ್ ತೆಗಿತಾನೆ. ನೋಡಿದ್ರೆ ಅವನ್ ಹಾಕಿದ್ದ ಟೀ ಶರ್ಟ್ ಮೇಲೆ ಅವನು ಲಕ್ಷ್ಮಿ ಕಿಸ್ ಕೊಡ್ತಾ ಇರೋ ಫೋಟೋ ಇರುತ್ತೆ. ಅದನ್ನ ನೋಡಿ ಲಕ್ಷ್ಮಿ ಆ ಟೀ ಶರ್ಟ್ ನಂದು ಅಂತಾಳೆ. ರಿಷಬ್ ಕೋರ್ಟ್ ಅಲ್ಲೇ ಬಿಚ್ಕೊಡ್ತಾನೆ. ಪ್ಯಾಂಟ್ ಕೂಡ ನಾನೇ ಕೊಡ್ಸಿದ್ದು ಅಂತಾಳೆ. ಅದಕ್ಕೆ ಅದ್ನು ಬಿಚ್ಕೊಡ್ತಾನೆ. ಅದನ್ನ ನೋಡಿ ಲೇಡಿ ಕಾನ್ಸ್ಟೇಬಲ್ ರಿಷಬ್ಗೆ ಲಾಠಿಲಿ ಹೊಡಿತಾಳೆ. ಅದಕ್ಕೆ ಲಕ್ಷ್ಮಿ ಕಾನ್ಸ್ಟೇಬಲ್ಗೆ ಬೈದು ಕೇಸ್ ಹಾಕಿ ಜೈಲಿಗೆ ಹಾಕಿ ಹೊಡೆಯೋದೆಲ್ಲ ಮಾಡಬೇಡಿ ಅಂತಾಳೆ. ಇದನ್ನೆಲ್ಲ ನೋಡಿ ಜಡ್ಜ್ ರಿಷಬ್ ಮತ್ತೆ ಲಕ್ಷ್ಮಿಗೆ ನ್ಯೂಸನ್ಸ್ ಮಾಡಿದ್ಕೆ ಇಬ್ರು 2,000 ಫೈನ್ ಕಟ್ಟಿ, ಇಲ್ಲ ಅಂದ್ರೆ 1 ವಾರ ಜೈಲಲ್ಲಿ ಇರ್ಬೇಕಾಗುತ್ತೆ. ಆಮೇಲೆ ಇಬ್ರು ಡಾಕ್ಟರ್ ಗಂಗಾದೇವಿ ಆಫೀಸ್ಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ಳಿ, ಅವರು ಸರ್ಟಿಫಿಕೇಟ್ ಕೊಟ್ರೆ ಮಾತ್ರ ಡೈವರ್ಸ್ ಕೊಡೋದು ಅಂತ ಹೇಳ್ತಾರೆ. ಇಬ್ರು ಫೈನ್ ಕಟ್ಟೋಕೆ ಹೋಗ್ತಾರೆ. ರಿಷಬ್ ಹತ್ರ ಕ್ಯಾಶ್ ಇರಲ್ಲ, ಕಾರ್ಡ್ ಮಾತ್ರ ಇರುತ್ತೆ. ಆದ್ರಿಂದ ಲಕ್ಷ್ಮಿನೇ ಅವನ್ ಫೈನ್ ಕಟ್ಟಿ ಈಚೆ ಬರ್ತಾಳೆ. ಯಾವ ಆಟೋನು ನಿಲ್ಲಿಸ್ತಾ ಇರಲ್ಲ. ಅದಕ್ಕೆ ರಿಷಬ್ ಫೈನ್ ಕಟ್ಟಿದ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಲಕ್ಷ್ಮಿ ಉಲ್ಟಾ ಕೂತ್ಕೋತಾಳೆ. ಇಬ್ರು ಗಂಗಾದೇವಿ ಆಫೀಸ್ಗೆ ಹೋಗ್ತಾರೆ. ಹೋದವರೇ ಜಗಳ ಆಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಗಂಗಾದೇವಿ ಅಲ್ಲೇ ಇದ್ದ ರೂಮ್ಗೆ ಹೋಗಿ ಜಗಳ ಆಡ್ಕೊಂಡ್ ಬನ್ನಿ ಅಂತಾರೆ. ಜಗಳ ಆಡಿ ಅಂದ್ರೆ ಲಕ್ಷ್ಮಿ ರಿಷಬ್ಗೆ ಓಡದು ಬರ್ತಾಳೆ. ಆಮೇಲೆ ಅವನ್ ತಲೆ ಮೇಲೆ ನೀರ್ ಸುರಿತಾಳೆ. ಇಬ್ರು ಮದುವೆ ಆಗಿ 3 ತಿಂಗಳು ಆಗಿರೋದು ಅಂತ ಗಂಗಾದೇವಿಗೆ ಗೊತ್ತಾಗುತ್ತೆ. ಲಕ್ಷ್ಮಿ ಡೈವರ್ಸ್ಗೆ ಯಾಕೆ ಅಪ್ಲೈ ಮಾಡಿರ್ತಾಳೆ ಅಂದ್ರೆ, ಮದುವೆ ಆದ್ಮೇಲೆ ರಿಷಬ್ ಒಂದ್ ಹುಡುಗಿ ಫ್ರೆಂಡ್ ಜೊತೆ ಬ್ಯಾಂಕಾಕ್ಗೆ ಟ್ರಿಪ್ ಹೋಗಿರ್ತಾನೆ, ಅದಕ್ಕೆ. ಇದನ್ನೆಲ್ಲ ಕೇಳಿ ಗಂಗಾದೇವಿಗೆ ಇಬ್ರು ಮಧ್ಯೆ ಪೊಸೆಸಿವ್ನೆಸ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಗಂಗಾದೇವಿ, ನಾನ್ ನಿಮ್ಗೆ ಡೈವರ್ಸ್ ಕೊಡಿ ಅಂತ ಜಡ್ಜ್ಗೆ ಹೇಳ್ತೀನಿ, ಆದ್ರೆ ಅದ್ರಕ್ಕಿಂತ ಮುಂಚೆ ನಾನು ಹೇಳೋ ಕತೆ ಕೇಳ್ಬೇಕು ಅಂತಾಳೆ. ಈ ಗಂಗಾದೇವಿ ಡಾಕ್ಟರ್ ಜೊತೆಗೆ ಸಿನಿಮಾ ಸೆನ್ಸರ್ ಬೋರ್ಡ್ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಸೆನ್ಸರ್ ಮಾಡಿದ ಒಂದು ಮೂವಿ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾಳೆ. ಇವಾಗ ನಮ್ಗೆ ಆ ಕಥೆಯ ನಾಯಕಿ ಜಾನ್ವಿನ ತೋರಿಸ್ತಾರೆ. ಅವಳ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇರ್ತಾಳೆ. ಜೊತೆಗೆ ಪಿಜ್ಜಾ ಆರ್ಡರ್ ಮಾಡಿರ್ತಾಳೆ. ಪಿಜ್ಜಾ ಡೆಲಿವರಿ ಬಾಯ್ ಈ ಕಥೆಯ ನಾಯಕ ಶಾಂತನು. ಅವನ್ ಬರೋದ್ನ ಜಾನ್ವಿ ಬೈನಾಕ್ಯುಲರ್ ಅಲ್ಲಿ ನೋಡಿ ಲಿಫ್ಟ್ ಕ್ಲೋಸ್ ಆಗದ ಹಾಗೆ ಡೋರ್ಗೆ ಚೇರ್ ಅಡ್ಡ ಇಡ್ತಾಳೆ. ಅದರಿಂದ ಶಾಂತನು ಸ್ಟೇರ್ಸ್ ಹತ್ಕೊಂಡೆ ಫ್ಲಾಟ್ ಹತ್ರ ಬಂದು ಡೋರ್ ನಾಕ್ ಮಾಡಿದ್ರೆ ಜಾನ್ವಿ ಡೋರ್ ಓಪನ್ ಮಾಡಲ್ಲ. ಅವನು ಲಿಫ್ಟ್ಗೆ ಚೇರ್ ಅಡ್ಡ ಇಟ್ಟಿರೋದು ನೋಡಿ ಡೆಲಿವರಿ ಲೇಟ್ ಆಗ್ಲಿ ಅಂತಾನೆ ಈ ಪ್ಲಾನ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಶಾಂತನು ಟೆರಸ್ ಹತ್ತಿ ಅಲ್ಲಿಂದ ಬಾಲ್ಕನಿಗೆ ಇಳಿದು ಜಾನ್ವಿ ಫ್ರೆಂಡ್ ಫ್ಲಾಟ್ ಒಳಗೆ ಬರ್ತಾನೆ. ಆದ್ರೂ 3 ನಿಮಿಷ ಲೇಟ್ ಆಗಿರುತ್ತೆ. ಜಾನ್ವಿ ದುಡ್ಡು ಪೇ ಮಾಡಲ್ಲ ಅಂತಾಳೆ. ಆದ್ರೂ ಶಾಂತನು ಟೆನ್ಷನ್ ತಗೊಳಲ್ಲ. ಇದರಿಂದ ನನ್ ಕೆಲಸ ಹೋಗುತ್ತೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೋಗ್ತಾನೆ. ಅವನಿರೋದು ಅವನ್ ಫ್ರೆಂಡ್ ಕಿಟ್ಟಿ ಮನೆಯಲ್ಲಿ. ಶಾಂತನುಗೆ ಅವನ್ ತಾಯಿ ವಿಡಿಯೋ ಕಾಲ್ ಮಾಡ್ತಾರೆ. ಅವರು ಶಾಂತನು ಮಲೇಷಿಯಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ವೀಸಾ ಸ್ಕ್ಯಾಮ್ ಇಂದ ಶಾಂತನು ಮಲೇಷಿಯಾ ಇಂದ ಬಂದು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ್ ತಂದೆಗೆ ಹುಷಾರಿರಲ್ಲ. ಡಯಾಲಿಸಿಸ್ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ತುಂಬಾ ಖರ್ಚಾಗ್ತಾ ಇರುತ್ತೆ. ಅದಕ್ಕೆ ಶಾಂತನು ಯಾವ ಕೆಲಸ ಸಿಕ್ಕಿದ್ರು ಅದನ್ನ ಮಾಡ್ತಾ ದುಡ್ನೆಲ್ಲ ಅವನ್ ತಾಯಿಗೆ ಕಳಿಸ್ತಾ ಇರ್ತಾನೆ. ಇವಾಗ ಪಿಜ್ಜಾ ಲೇಟ್ ಆಗಿ ಡೆಲಿವರಿ ಕೊಟ್ಟಿದ್ಕೆ ಜೊತೆಗೆ ಬಾಲ್ಕನಿಯಿಂದ ಮನೆಗೆ ನುಗ್ದ ಅಂತ ಜಾನ್ವಿ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಿರ್ತಾಳೆ. ಅದರಿಂದ ಶಾಂತನು ಕೆಲಸ ಹೋಗುತ್ತೆ. ಆದ್ರೆ ಇವಾಗ ಶಾಂತನು ಕಸ ಎತ್ತೋ ಕೆಲಸ ಮಾಡೋಕೆ ರೆಡಿ ಆಗ್ತಾ ಇರ್ತಾನೆ. ಅದು ಕೂಡ ನೈಟ್ ಶಿಫ್ಟ್. ಅವನ್ ಫ್ರೆಂಡ್ ಕಿಟ್ಟಿ ಒಂದು ಬಿಸ್ಕೆಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅಲ್ಲಿರೋ ಒಂದು ಬಿಸ್ಕೆಟ್ ಮಷೀನ್ ವರ್ಕ್ ಆಗ್ತಾ ಇರಲ್ಲ.
ಅದನ್ನ ಚೆಕ್ ಮಾಡೋಕೆ ಬೆಲ್ಜಿಯಂ ಇಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿರ್ತಾರೆ. 2 ದಿನ ಚೆಕ್ ಮಾಡಿ ಆಗಲ್ಲ, ಹೊಸ ತಗೊಳ್ಳಿ ಅಂತ ಆ ಕಂಪನಿ MD ರಾಜಾರಾಮ್ಗೆ ಹೇಳಿರ್ತಾರೆ. ಇದನ್ನ ಕಿಟ್ಟಿ ಶಾಂತನುಗೆ ಹೇಳಿ ನಾಳೆ ಬಂದು ನೀನೊಂದ್ಸಲ ಚೆಕ್ ಮಾಡು, ಪೇಮೆಂಟ್ ಕೊಡ್ತಾರೆ ಅಂತಾನೆ. ಶಾಂತನು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರ್ತಾನೆ, ಅದಕ್ಕೆ ಓಕೆ ಅಂತಾನೆ. ಮಾರನೇ ದಿನ ಶಾಂತನು ಕಂಪನಿ ಕಡೆ ಹೋಗುವಾಗ ರೋಡ್ ಮಧ್ಯೆ ಜಾನ್ವಿ ಕಾರ್ ಕೆಟ್ಟೋಗಿ ನಿಂತಿರುತ್ತೆ. ಶಾಂತನು ಹೋಗಿ ಸರಿ ಮಾಡಿ ಪಿಜ್ಜಾದು ಸೇರಿಸಿ 7600 ರೂಪಾಯಿ ಕೊಡಿ ಅಂತಾನೆ. ಆದ್ರೆ ಅವಳು ₹1 ಕೂಡ ಕೊಡದೆ ಎಸ್ಕೇಪ್ ಆಗ್ಬಿಡ್ತಾಳೆ. ಅಲ್ಲಿಂದ ಶಾಂತನು ಬಿಸ್ಕೆಟ್ ಫ್ಯಾಕ್ಟರಿಗೆ ಹೋಗ್ತಾನೆ, ಮಷೀನ್ ರೆಡಿ ಮಾಡ್ತಾನೆ. ಅದನ್ನ ನೋಡಿ MD ರಾಜಾರಾಮ್ ಖುಷಿ ಆಗ್ತಾನೆ. ಪೇಮೆಂಟ್ಗೆ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಆ ಕಂಪನಿ ಹೆಸರು ಜಾನ್ವಿ ಬಿಸ್ಕೆಟ್ ಕಂಪನಿ ಅಂತ. ಅಂದ್ರೆ ಜಾನ್ವಿ ರಾಜಾರಾಮ್ ಮಗಳು, ಅವಳೇ ಆ ಆಫೀಸ್ಗೆ ಜೂನಿಯರ್ MD. ರಾಜಾರಾಮ್ ಜಾನ್ವಿಗೆ ಶಾಂತನುಗೆ ಪೇಮೆಂಟ್ ಮಾಡೋಕೆ ಹೇಳ್ತಾನೆ. ಎಷ್ಟು ಅಂದಾಗ ಶಾಂತನು ಪಿಜ್ಜಾದು ಎಲ್ಲ ಸೇರಿಸಿ 5000 ಅಂತ ಹೇಳ್ತಾನೆ. ಚೆಕ್ ಎಲ್ಲ ಬೇಡ ಅಂತ ಕ್ಯಾಶ್ನ ಇಸ್ಕೊಂಡು ಹೋಗ್ತಾನೆ. ಮಾರನೇ ದಿನ ಜಾನ್ವಿ ಮತ್ತೆ ರಾಜಾರಾಮ್ ಕಂಪನಿಗೆ ಹೋಗುವಾಗ ಶಾಂತನು ರೋಡ್ ಸೈಡ್ ಕಸ ತುಂಬ್ತಾ ಇರೋದನ್ನ ನೋಡ್ತಾರೆ. ಜಾನ್ವಿಗೆ ಬೇಜಾರಾಗಿ ಕಿಟ್ಟಿನ ಕರ್ಸಿ ಶಾಂತನು ಬಗ್ಗೆ ಕೇಳ್ತಾಳೆ. ಅವನು ಎಲ್ಲ ವಿಷಯ ಹೇಳ್ತಾನೆ. ಅದಕ್ಕೆ ಶಾಂತನುನ ಕರ್ಸೋಕೆ ಹೇಳ್ತಾಳೆ. ಸಂಜೆ ಜಾನ್ವಿ ಬ್ಯಾಡ್ಮಿಂಟನ್ ಆಡೋ ಟೈಮಲ್ಲಿ ಶಾಂತನು ಬರ್ತಾನೆ. ಜಾನ್ವಿ ಆಫರ್ ಲೆಟರ್ ಕೊಡ್ತಾಳೆ ಅವಳ ಕಂಪನಿಯಲ್ಲಿ ಕೆಲಸಕ್ಕೆ. ಮಾರನೇ ದಿನ ರಾಜಾರಾಮ್ ಜಾನ್ವಿ ಮೇಲೆ ಶಾಂತನುಗೆ ಆ ಕೆಲಸ ಕೊಟ್ಟಿದ್ಕೆ ಕೋಪ ಮಾಡ್ಕೊಂಡಿರ್ತಾನೆ. ಆ ಕೆಲಸನ ಬೋರ್ಡ್ ಮೆಂಬರ್ ಮಗನಿಗೆ ಕೊಡ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅದಕ್ಕೆ ಬೋರ್ಡ್ ಮೆಂಬರ್ಸ್ ಎಲ್ಲ ಜಾನ್ವಿಗೆ ವೇಟ್ ಮಾಡ್ತಾ ಇರ್ತಾರೆ. ಜಾನ್ವಿ ಹೋಗಿ ಬೆಲ್ಜಿಯಂ ಇಂದ ಬಂದವರು ಸರಿ ಮಾಡೋಕೆ ಆಗದೆ ಇರೋ ಮಿಷಿನ್ ನ ಶಾಂತನು ಸರಿ ಮಾಡ್ದ. ಆ ಇಬ್ರು ಇಂಜಿನಿಯರ್ಸ್ಗೆ $3350 ಖರ್ಚಾಯ್ತು. ಶಾಂತನು ಪ್ಯಾಕೇಜ್ 2,20,000 ಅಷ್ಟೇ. ಜೊತೆಗೆ ಈ ಬೋರ್ಡ್ ಮೆಂಬರ್ ಮಗ ಇನ್ನು 8 ಪೇಪರ್ ಕ್ಲಿಯರ್ ಮಾಡ್ಕೋಬೇಕು ಅಂತಾಳೆ. ಅದನ್ನ ಕೇಳಿ ಎಲ್ಲ ಶಾಂತನುಗೆ ಕೆಲಸ ಕೊಟ್ಟಿದ್ದು ಓಕೆ ಅಂತ ಹೇಳ್ತಾರೆ. ಹೀಗಿದ್ದಾಗ ಒಂದು ಆಶ್ರಮದ ಮಕ್ಕಳು ಜಾನ್ವಿ ಕಂಪನಿ ಬಿಸ್ಕೆಟ್ ತಿಂದು ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅದಕ್ಕೆ ಪೊಲೀಸರು ಬಂದು MD ಇಲ್ಲ ಅಂತ ಜೂನಿಯರ್ MD ಆಗಿದ್ದ ಜಾನ್ವಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಶಾಂತನುಗೆ ಆ ಮಕ್ಕಳು ತಿಂದಿರೋದು ಅವ್ರ ಕಂಪನಿ ಬಿಸ್ಕೆಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆ ಮಕ್ಕಳು ಬಿಸ್ಕೆಟ್ ತಗೊಂಡಿದ್ದ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಅವ್ರ ಬಿಸ್ಕೆಟ್ ಪ್ಯಾಕ್ ರೀತಿನೇ ಇರೋ ಇನ್ನೊಂದು ಬಿಸ್ಕೆಟ್ ಬ್ರ್ಯಾಂಡ್ ಇರುತ್ತೆ. ಅದನ್ನ ಟೆಸ್ಟ್ ಮಾಡ್ತಾರೆ. ಅವಾಗ ಅವರೇ ಸ್ಕ್ಯಾಮ್ ಮಾಡಿರೋದು ಅಂತ ಗೊತ್ತಾಗಿ ಆ ಬಿಸ್ಕೆಟ್ ಅಡ್ಡಾನ ಹುಡುಕ್ತಾರೆ. ಶಾಂತನು ಮತ್ತೆ ಕಿಟ್ಟಿ ಒಳಗೆ ಹೋಗ್ತಾರೆ. ಆಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬರುವಷ್ಟರಲ್ಲಿ ಶಾಂತನು ರೌಡಿಗಳನ್ನೆಲ್ಲ ಹೊಡಿತಾನೆ. ಪೊಲೀಸರು ಬಂದು ಎಲ್ರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ರಾಡಲ್ಲಿ ಶಾಂತನು ಕಾಲ್ಗೆ ಹೊಡಿತಾನೆ. ಅವನ್ ಕಾಲ್ಗೆ ಏಟಾಗುತ್ತೆ. ಜಾನ್ವಿನ ರಿಲೀಸ್ ಮಾಡ್ತಾರೆ. ಶಾಂತನು ಮನೆಯಲ್ಲೇ ಇರ್ಬೇಕಾಗುತ್ತೆ. ಜಾನ್ವಿನೇ ಶಾಂತನು ಜೊತೆ ಇದ್ದು ಅವನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಅದಕ್ಕೆ ಶಾಂತನು ಹುಷಾರಾದ್ಮೇಲೆ ಜಾನ್ವಿಗೆ ಥ್ಯಾಂಕ್ಸ್ ಹೇಳೋಕೆ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲಿ ಒಬ್ರನ್ನೊಬ್ರು ಇಷ್ಟಪಡ್ತಿರೋ ವಿಷಯ ಹೇಳ್ಕೊಳ್ತಾರೆ. ಇಬ್ರು ಕಿಸ್ ಕೂಡ ಮಾಡ್ತಾರೆ. ಅದನ್ನ ರಾಜಾರಾಮ್ ನೋಡ್ಬಿಡ್ತಾನೆ. ಹೀಗೆ ದಿನಗಳು ಕಳೀತಾ ರಾಜಾರಾಮ್ ಜಾನ್ವಿಗೆ ಹೊಸ ಕಾರ್ ಕೊಡಿಸ್ತಾನೆ. ಅದ್ರಲ್ಲಿ ಇಬ್ರು ಮನೆಗೆ ಹೋಗ್ತಾ ಇರ್ತಾರೆ. ಅವಾಗ ರಾಜಾರಾಮ್ ಕಸಾಯೋನ್ ಜೊತೆ ಮದುವೆ ಬೇಕಾ ಅಂತ ಕೇಳ್ತಾನೆ. ಜೊತೆಗೆ ಶಾಂತನುಗೆ ಕಸಾಯೋನು ಅಂತ ತುಂಬಾ ಅವಮಾನ ಮಾಡ್ತಾ ಇರ್ತಾನೆ. ಅದನ್ನ ಕೇಳೋಕೆ ಆಗದೆ ಜಾನ್ವಿ ನಾನು ಅವನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಕಾರ್ನ ರೋಡ್ ಮಧ್ಯಾಹ್ನ ನಿಲ್ಸಿ ಕೀನ ತಗೊಂಡೋಗಿ ಕಸದ ಡಬ್ಬದೊಳಗೆ ಹಾಕಿ ಹೋಗ್ಬಿಡ್ತಾಳೆ. ಕಡೆಗೆ ರಾಜಾರಾಮ್ ಆ ಕಸದ ಡಬ್ಬದ ಒಳಗೆ ಕೈ ಹಾಕಿ ಕೀ ತಗೋಬೇಕಾಗುತ್ತೆ. ರಾಜಾರಾಮ್ ಮನೆಗೆ ಹೋಗಿ ಇದನ್ನೆಲ್ಲ ಅವನ ಹೆಂಡತಿಗೆ ಹೇಳ್ತಾ ಕೂಗಾಡ್ತಾ ಇರ್ತಾನೆ. ಅದೇ ದಿನ ಜಾನ್ವಿನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇರ್ತಾರೆ. ಜಾನ್ವಿ ಕ್ಯಾಬ್ ಅಲ್ಲಿ ಮನೆಗೆ ಬರ್ತಾಳೆ. ಅವಳ ತಾಯಿ ರೆಡಿಯಾಗಿ ಬರೋಕೆ ಹೇಳ್ತಾರೆ. ಜಾನ್ವಿ ಶಾಂತನುನೇ ಮದುವೆ ಆಗೋದು ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಕೋಪ ಮಾಡ್ಕೊಂಡ ರಾಜಾರಾಮ್ ಜಾನ್ವಿಗೆ ಹೊಡೆದೇ ಬಿಡ್ತಾನೆ. ಆಮೇಲೆ ಜಾನ್ವಿ ರೂಮ್ಗೆ ಹೋಗ್ತಾಳೆ. ಗಂಡಿನ ಕಡೆಯವರು ಬರ್ತಾರೆ. ಜಾನ್ವಿ ರೆಡಿಯಾಗಿ ಬರ್ತಾಳೆ. ರಾಜಾರಾಮ್ ಖುಷಿ ಆಗ್ತಾನೆ. ಆದ್ರೆ ಅದೇ ಟೈಮ್ಗೆ ಪೊಲೀಸರು ಬರ್ತಾರೆ. ಯಾಕಂದ್ರೆ ಜಾನ್ವಿ ಅವಳ ತಂದೆ ಹರಾಜ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರಿಗೆ ಕಾಲ್ ಮಾಡಿ ಹೇಳಿರ್ತಾಳೆ. ಪೊಲೀಸರು ಬಂದು ರಾಜಾರಾಮ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಶಾಂತನುಗೆ ಕಾಲ್ ಮಾಡಿದ್ರೆ ಅವನು ಪಿಕ್ ಮಾಡಲ್ಲ. ಯಾಕಂದ್ರೆ ರಾಜಾರಾಮ್ ಅವನ್ನ ಕೆಲಸದಿಂದ ತೆಗ್ದಾಕಿರ್ತಾನೆ. ಅದಕ್ಕೆ ಜಾನ್ವಿ ಕಿಟ್ಟಿಗೆ ಕಾಲ್ ಮಾಡಿ ಶಾಂತನುನ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡ್ ಬರೋಕೆ ಹೇಳ್ತಾಳೆ. ಶಾಂತನು ಮತ್ತೆ ಕಿಟ್ಟಿ ಬರ್ತಾರೆ. ಜಾನ್ವಿ ಮದುವೆ ಆಗೋಣ ಅಂತಾಳೆ. ಆದ್ರೆ ಶಾಂತನು ಆಗಲ್ಲ ಅಂತ ಅವನ್ ತಂದೆ ತಾಯಿ ಎಲ್ರೂ ಬಗ್ಗೆ ಹೇಳಿ ಜಾನ್ವಿಗೆ ನಿಮ್ ತಂದೆ ತಾಯಿನ ಕೂಡ ಒಪ್ಸಿ ಮದುವೆ ಆಗೋಣ ಅಂತ ಹೇಳ್ತಾನೆ. ಅವಳು ಓಕೆ ಅಂತಾಳೆ. ಕಂಪ್ಲೇಂಟ್ ವಾಪಸ್ ತಗೋತಾರೆ. ರಾಜಾರಾಮ್ ಮನೆಗೆ ಹೋಗ್ತಾನೆ. ಜೊತೆಯಲ್ಲಿ ಅವನ್ ಕಡೆ ಲಾಯರ್ ಕೂಡ ಇರ್ತಾನೆ. ಜಾನ್ವಿ ಮತ್ತೆ ಶಾಂತನು ರಾಜಾರಾಮ್ ಹತ್ರ ಹೋಗ್ತಾರೆ. ರಾಜಾರಾಮ್ ಶಾಂತನುಗೆ ಹೊಡಿತಾನೆ. ಆದ್ರೆ ಶಾಂತನು ಬೇಜಾರಾಗಲ್ಲ. ಆದ್ರೆ ರಾಜಾರಾಮ್ ಶಾಂತನುನ ಬಿಕಾರಿ ಅಂತಾನೆ. ಅದಕ್ಕೆ ಶಾಂತನಿಗೆ ಕೋಪ ಬಂದು ರಾಜಾರಾಮ್ಗೆ ಹೊಡೆದು ಅಲ್ಲೇ ದೇವ್ರ ಮೇಲಿದ್ದ ತಾಳಿ ತಗೊಂಡು ಮನೆಯಲ್ಲೇನೆ ಜಾನ್ವಿಗೆ ತಾಳಿ ಕಟ್ಬಿಡ್ತಾನೆ. ಇಷ್ಟು ಕಥೆನ ಗಂಗಾದೇವಿ, ರಿಷಬ್ ಮತ್ತೆ ಲಕ್ಷ್ಮಿಗೆ ಹೇಳಿ ಮುಂದಿನ ಕಥೆನ ಮಂಡೇ ಹೇಳ್ತೀನಿ. ಅಷ್ಟೋವರೆಗೂ ಇಬ್ರು ನಿಮ್ ಹಳೆ ಫ್ಲಾಟ್ ಅಲ್ಲಿ ಒಟ್ಟಿಗೆ ಇರ್ಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿ ಮೊದಲಿಗೆ ಆಗಲ್ಲ ಅಂತಾಳೆ.
ಆದ್ರೆ ಸರ್ಟಿಫಿಕೇಟ್ ಬೇಕು ಅಂದ್ರೆ ಇರ್ಲೇಬೇಕು ಅಂತ ಗೊತ್ತಾಗಿ ಓಕೆ ಅಂತಾಳೆ. ಹಾಗೆ ಮತ್ತೆ ನಮಗೆ ಜಾನ್ವಿ ಮತ್ತೆ ಶಾಂತನು ಕಥೆಯನ್ನ ತೋರಿಸ್ತಾರೆ. ಇವಾಗ ಇಬ್ರು ಬೇರೆ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಮತ್ತೆ ಮದುವೆ ಆಗ್ತಾರೆ. ಇವಾಗ ಶಾಂತನುಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ವಾಪಸ್ ಬರುತ್ತೆ. ಜೊತೆಗೆ ಆಸ್ಟ್ರೇಲಿಯಾ ಅಲ್ಲಿ ಜಾಬ್ ಆಫರ್ ಕೂಡ ಬರುತ್ತೆ. ಶಾಂತನು ಹೋಗ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಜಾನ್ವಿ ಬೇಡ ಅಂತ ಹೇಳಿ ಶಾಂತನುಗೆ ಒಂದು ಜಾಗ್ವರ್ ಕಾರ್ನ ಗಿಫ್ಟ್ ಆಗಿ ಕೊಡ್ತಾಳೆ. ಜೊತೆಗೆ ಜಾನ್ವಿ ರಾಜಾರಾಮ್ ವಿರುದ್ಧ ನಿಂತ್ಕೊಳ್ತಾಳೆ. ಜಾನ್ವಿ ರಾಜಾರಾಮ್ನ ಮೊದಲನೇ ಹೆಂಡತಿ ಮಗಳು. ರಾಜಾರಾಮ್ ಮೊದಲನೇ ಹೆಂಡತಿ ಶೇರ್ಸ್ ಎಲ್ಲ ಜಾನ್ವಿಗೆ ಸೇರ್ಬೇಕು ಅಂತ ಇರುತ್ತೆ. ಅದರಿಂದ ಕಂಪನಿನ 50% ಶೇರ್ಸ್ ಜಾನ್ವಿ ಹತ್ರ ಇರುತ್ತೆ. ಅದಕ್ಕೆ ಜಾನ್ವಿ ಅದನ್ನೆಲ್ಲ ಶಾಂತನುಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಬೋರ್ಡ್ ಮೆಂಬರ್ಸ್ ಹೆಲ್ಪ್ ಇಂದ ಶಾಂತನುನ MD ಮಾಡ್ತಾಳೆ. ಇದರಿಂದ ರಾಜಾರಾಮ್ ಕೋಪ ಮಾಡ್ಕೊಂಡು ಜಾನ್ವಿಗೆ ಎಲ್ರೂ ಮುಂದೆ ಬೈತಾ ಶಾಪ ಆಗ್ತಾ ಹೋಗ್ತಾನೆ. ಇದೆಲ್ಲ ಶಾಂತನುಗೆ ಕೂಡ ಇಷ್ಟ ಆಗಲ್ಲ. ಆದ್ರೂ ಶಾಂತನು ಜಾನ್ವಿ ಹೇಳಿದ್ಲು ಅಂತ MD ಸೀಟ್ ಮೇಲೆ ಕೂತ್ಕೋತಾನೆ. ಹೀಗೆ ಒಂದಿನ ಶಾಂತನು ಜಾನ್ವಿನ ಕರ್ಕೊಂಡು ಅವನ ಊರಿಗೆ ಹೋಗ್ತಾನೆ. ಅವನ್ ತಾಯಿ ಶಾಂತನು ಮದ್ವೆ ಆಗಿ ಬಂದಿರೋದು ನೋಡಿ ಶಾಕ್ ಆಗ್ತಾರೆ. ಆದ್ರೂ ಏನು ಮಾತಾಡದೆ ಆರ್ತಿ ಮಾಡಿ ಮನೆ ಒಳಗೆ ಕರ್ಕೋತಾಳೆ. ಶಾಂತನು ಅವನ್ ತಂದೆ ಜೊತೆ ಮಾತಾಡ್ತಾ ಕೂರ್ತಾನೆ. ಜಾನ್ವಿಗೆ ಆ ಹಳ್ಳಿ ಮನೆಯಲ್ಲಿ ಸೆಕೆ ಆಗ್ತಾ ಇರುತ್ತೆ. ಬೇಗ ಎದ್ದು ವಾಪಸ್ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾಳೆ. ಶಾಂತನು ತಾಯಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಆದ್ರೆ ಶಾಂತನು ಅಡುಗೆ ಏನ್ ಬೇಡ ಅಂತ ಹೇಳಿ ಅವನ್ ತಾಯಿಗೆ ಖರ್ಚಿಗೆ ದುಡ್ಡು ಕೊಟ್ಟು ಅಲ್ಲಿಂದ ವಾಪಸ್ ಚೆನ್ನೈಗೆ ಹೋಗ್ತಾರೆ. ಹೋದವರೇ ಹನಿಮೂನ್ಗೆ ಅಂತ ಯುರೋಪ್ ಟ್ರಿಪ್ಗೆ ಹೋಗ್ತಾರೆ. ಅಲ್ಲಿ ಒಂದು ರೆಂಟೆಡ್ ಕಾರ್ ತಗೊಂಡು ಯಾರು ಇಲ್ಲದ ಒಂದು ಒಂಟಿ ಮನೆಗೆ ಹೋಗ್ತಾರೆ. ಅಲ್ಲಿ ಶಾಂತನು ಸ್ನಾನಕ್ಕೆ ಹೋದ್ರೆ ಬಿಸಿ ನೀರ್ ಬರ್ತಾ ಇರಲ್ಲ. ಅದಕ್ಕೆ ಈಚೆ ಗ್ಯಾಸ್ ಆನ್ ಮಾಡೋಕೆ ಹೋಗ್ತಾನೆ. ಸಿಲಿಂಡರ್ ಬಿದ್ದು ಡೋರ್ ನಾಪ್ ಕಿತ್ತೋಗುತ್ತೆ. ಅದರಿಂದ ಈಚೆಯಿಂದ ಆಗ್ಲಿ ಒಳಗಿನಿಂದ ಆಗ್ಲಿ ಡೋರ್ ಓಪನ್ ಮಾಡೋಕೆ ಆಗ್ತಾ ಇರಲ್ಲ. ಪಾಪ ಶಾಂತನು ಹನಿಮೂನ್ ಪೂರ್ತಿ ಈಚೆನೆ ಇರ್ಬೇಕಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ಗೆ ಬರುತ್ತೆ. ರಿಷಬ್ ಸ್ನಾನಕ್ಕೆ ಹೋಗ್ತಾನೆ. ಅವಾಗ ಲಕ್ಷ್ಮಿ ಡೋರ್ ಲಾಕ್ ಮಾಡ್ಕೊಂಡು ಅವಳು ಮಾತ್ರ ಹೋಗಿ ಗಂಗಾದೇವಿನ ಮೀಟ್ ಮಾಡ್ತಾಳೆ. ರಿಷಬ್ ಯಾಕೆ ಬಂದಿಲ್ಲ ಅಂದಾಗ ಲಕ್ಷ್ಮಿ ಅವನಿಗೆ ಕೊಬ್ಬು ಜಾಸ್ತಿ, ನಿಮ್ಗೆ ಬೈತಾ ಇದ್ದ, ಬಾ ಅಂದ್ರೆ ಬರಲ್ಲ ಅಂದ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ. ನೋಡಿದ್ರೆ ರಿಷಬ್ ಲಕ್ಷ್ಮಿಗಿಂತ ಮುಂಚೆನೆ ಅಲ್ಲಿಗೆ ಬಂದಿರ್ತಾನೆ. ಇವಾಗ ಮತ್ತೆ ಇಬ್ರು ಕಿತ್ತಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ರಿಷಬ್ ಸುಮ್ನೆ ಇರದೆ ಲಕ್ಷ್ಮಿಗೆ ನೀನ್ ಅಮ್ಮನ್ ಜೊತೆ ಬೆಳೆದಿದ್ರೆ ಹೇಗಿರ್ಬೇಕು ಅಂತ ಗೊತ್ತಾಗ್ತಿತ್ತು ಅಂತಾನೆ. ಅದನ್ನ ಕೇಳಿ ಲಕ್ಷ್ಮಿಗೆ ಸೀರಿಯಸ್ ಆಗಿ ಕೋಪ ಬರುತ್ತೆ. ಜೊತೆಗೆ ಅಳು ಕೂಡ ಬರುತ್ತೆ. ಗಂಗಾದೇವಿ ಲಕ್ಷ್ಮಿನ ಸಮಾಧಾನ ಮಾಡಿ ಮತ್ತೆ ಜಾನ್ವಿ ಮತ್ತೆ ಶಾಂತನು ಕತೆ ಹೇಳೋಕೆ ಶುರು ಮಾಡ್ತಾಳೆ. ಹನಿಮೂನಿಂದ ಬಂದ್ಮೇಲೆ ಕೆಲವು ತಿಂಗಳು ಆದ್ಮೇಲೆ ಜಾನ್ವಿ ಮತ್ತೆ ಶಾಂತನು ಮನೆಗೆ ಹೋಗುವಾಗ ಜಾನ್ವಿ ಅವಳು ಪ್ರೆಗ್ನೆಂಟ್ ಆಗಿರೋದಾಗಿ ಹೇಳ್ತಾಳೆ. ಇದನ್ನ ಕೇಳಿ ಖುಷಿಯಾದ ಶಾಂತನು ಅವಳನ್ನ ಡೈರೆಕ್ಟ್ ಆಗಿ ಅವಳ ತಂದೆ ಮನೆಗೆ ಕರ್ಕೊಂಡೋಗ್ತಾನೆ. ಅವಳ ತಾಯಿ ಖುಷಿಯಿಂದ ಮಾತಾಡಿಸ್ತಾರೆ. ಆದ್ರೆ ರಾಜಾರಾಮ್ ಗಡ್ಡ ಬಿಡ್ಕೊಂಡು ಎಣ್ಣೆ ಕುಡಿತಾ ಇರ್ತಾನೆ. ಜಾನ್ವಿನ ನೋಡಿ ಅವನು ಖುಷಿಯಿಂದಾನೇ ಮಾತಾಡಿಸ್ತಾನೆ. ಆದ್ರೆ ಶಾಂತನುನ ನೋಡ್ತಾ ಇದ್ದ ಹಾಗೆ ಇಬ್ರಿಗೂ ಅವಮಾನ ಮಾಡಿ ಕಳಿಸ್ತಾನೆ. ಇದ್ರಿಂದ ಜಾನ್ವಿಗೆ ತುಂಬಾ ಬೇಜಾರಾಗುತ್ತೆ. ಇವಾಗ ಶಾಂತನುಗೆ ಅವನ ಅಂಕಲ್ ಕಾಲ್ ಮಾಡಿ ನಿಮ್ ತಂದೆಗೆ ಹುಷಾರಿಲ್ಲ, ಊರಿಗ್ ಬಾ ಅಂತ ಹೇಳ್ತಾರೆ. ಜಾನ್ವಿ ಶಾಂತನು ತಂದೆ ತಾಯಿನ ಅವ್ರ ಮನೆಗೇನೆ ಕರ್ಕೊಂಡ್ ಬರೋಕೆ ಹೇಳ್ತಾಳೆ. ಶಾಂತನು ಊರಿಗೆ ಹೋಗಿ ಅವನ್ ತಂದೆ ತಾಯಿನ ಕರ್ಕೊಂಡ್ ಬರ್ತಾನೆ. ಜಾನ್ವಿ ಖುಷಿ ಆಗ್ತಾಳೆ. ಆದ್ರೆ ಶಾಂತನು ತಾಯಿ ಬಟ್ಟೆ ಒಗ್ದು ಗಾರ್ಡನ್ ಅಲ್ಲಿ ಒಣಗಾಕಿರ್ತಾರೆ. ಅದಕ್ಕೆ ಜಾನ್ವಿ ಕೋಪ ಮಾಡ್ಕೊಳ್ತಾಳೆ. ಅವರಿಂದ ಎಷ್ಟೋ ಜನ ಮನೆಯಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂತ ಕೆಲಸ ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಜಾನ್ವಿ ಅವ್ರನ್ನ ಕರ್ಕೊಂಡೋಗಿ ಓಲ್ಡ್ ಏಜ್ ಹೋಮ್ಗೆ ಸೇರ್ಸ್ ಬರ್ತಾಳೆ. ಮನೆಗೆ ಬಂದ ಶಾಂತನುಗೆ ಈ ವಿಷಯ ಗೊತ್ತಾಗಿ ಜಾನ್ವಿಗೆ ಬೈದು ಹೋಗಿ ಅವನ್ ತಂದೆ ತಾಯಿನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾನೆ. ಅವನ್ ತಂದೆ ತಾಯಿ ಎಷ್ಟೇ ಬೇಡ ಅಂದ್ರು ಅದೇ ಮನೆಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಅವ್ರ ರೂಮ್ ನ ಜಾನ್ವಿ ಲಾಕ್ ಮಾಡಿರ್ತಾಳೆ. ಅದರಿಂದ ಶಾಂತನು ಜಾನ್ವಿಗೆ ಹೊಡಿತಾನೆ. ಇಬ್ರು ಜಗಳ ಆಡ್ತಾ ಇರ್ತಾರೆ. ಅದನ್ನ ಬಿಡ್ಸೋಕೆ ಬಂದ ಶಾಂತನು ತಾಯಿಗೆ ಜಾನ್ವಿ ಹೊಡೆದ್ ಬಿಡ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡ ಶಾಂತನು ಜಾನ್ವಿಗೆ ಒದ್ದು ಬೆಳ್ ತಗೊಂಡು ಚೆನ್ನಾಗಿ ಹೊಡಿತಾನೆ. ಆಮೇಲೆ ಅವನ್ ತಂದೆ ತಾಯಿನ ರೂಮ್ಗೆ ಕಳಿಸ್ತಾನೆ. ಮಾರನೇ ದಿನ ಶಾಂತನು ತಂದೆ ತಾಯಿ ವಾಪಸ್ ಊರಿಗೆ ಹೋಗೋದಾಗಿ ಲೆಟರ್ ಬರೆದು ಮನೆ ಬಿಟ್ಟು ಹೋಗಿರ್ತಾರೆ. ಜೊತೆಗೆ ಜಾನ್ವಿ ಕೂಡ ಶಾಂತನು ಇಂದ ದೂರ ಆಗ್ತಾ ಇರ್ತಾಳೆ. ಇಬ್ರಿಗೂ ಡೈಲಿ ಜಗಳ ಆಗ್ತಾನೆ ಇರುತ್ತೆ. ಶಾಂತನು ತಂದೆ ತಾಯಿ ಎಲ್ಲೋದ್ರು ಅಂತ ಕೂಡ ಗೊತ್ತಾಗ್ತಾ ಇರಲ್ಲ. ಅವನ ಅಂಕಲ್ ಊರಿಗೂ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಶಾಂತನು ತಲೆ ಕೆಡ್ತಾ ಇರುತ್ತೆ. ಶಾಂತನು ಇನ್ನ ಅಲ್ಲಿದ್ರೆ ಸರಿ ಹೋಗಲ್ಲ ಅಂತ ಆಸ್ಟ್ರೇಲಿಯಾಗೆ ಹೋಗೋಕೆ ರೆಡಿ ಆಗ್ತಾನೆ. ಹೀಗಿದ್ದಾಗ ಅವನ್ ತಂದೆ ಸತ್ತೋದ್ರು ಅಂತ ಕಾಲ್ ಬರುತ್ತೆ. ಶಾಂತನು ಊರಿಗೆ ಹೋಗ್ತಾನೆ. ಅವನ್ ತಾಯಿನ ಸಮಾಧಾನ ಮಾಡಿ ಅವನ್ ತಂದೆ ಅಂತ್ಯ ಸಂಸ್ಕಾರ ಮಾಡಿ ಊರಲ್ಲೇ ಇದ್ದು ತಿಥಿ ಎಲ್ಲ ಮುಗಿಸಿ ಬರ್ತಾನೆ. ಈ ಕಡೆ ಜಾನ್ವಿಗೆ ಈ ವಿಷಯ ಗೊತ್ತಿರಲ್ಲ. ಶಾಂತನು ಆಸ್ಟ್ರೇಲಿಯಾಗೆ ಹೋಗ್ಬಾರ್ದು ಅಂತ ಅವನ್ ಪಾಸ್ಪೋರ್ಟ್ ವೀಸಾ ಎಲ್ಲ ಸುಟ್ಟಾಕ್ಬಿಡ್ತಾಳೆ. 15 ದಿನ ಆದ್ಮೇಲೆ ಊರಿಂದ ಬಂದ ಶಾಂತನುಗೆ ಈ ವಿಷಯ ಗೊತ್ತಾಗಿ ಜಾನ್ವಿ ಜೊತೆ ಜಗಳ ಮಾಡ್ತಾನೆ. ಇಬ್ರು ನಾಯಿಗಳ ರೀತಿ ಕಿತ್ತಾಡ್ತಾ ಇರ್ತಾರೆ. ಕಡೆಗೆ ಮನೆಗೆ ಬೆಂಕಿ ಹಚ್ಕೊಳ್ಳೋ ಹಾಗೆ ಮಾಡ್ತಾರೆ.
ಕಡೆಗೆ ಇಬ್ರು ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಜಾನ್ವಿ ಅವಳು ಶಾಂತನುಗೆ ಕೊಟ್ಟಿರೋದ್ನೆಲ್ಲ ವಾಪಸ್ ಬೇಕು ಅಂತಾಳೆ. ಅದಕ್ಕೆ ಶಾಂತನು ನನ್ ಮಗುನ ನನ್ಗೆ ಕೊಡುದಾದ್ರೆ ಸೈನ್ ಆಗ್ತೀನಿ ಅಂತಾನೆ. ಆದ್ರೆ ಕಾನೂನು ಪ್ರಕಾರ ಮಗುಗೆ 5 ವರ್ಷ ಆಗೋವರೆಗೂ ತಾಯಿ ಜೊತೆನೆ ಇರ್ಬೇಕಾಗಿರುತ್ತೆ. ಆದ್ರೆ ಜಾನ್ವಿ ಮಗುನ ಕೊಡೋದಾಗಿ ಒಪ್ಕೊಳ್ತಾಳೆ. ಶಾಂತನು ಸೈನ್ ಆಗ್ತಾನೆ. ಡೈವರ್ಸ್ ಆಗ್ತಾ ಇದ್ದ ಹಾಗೆ ಜಾನ್ವಿಗೆ ಹೊಟ್ಟೆ ನೋವು ಶುರು ಆಗುತ್ತೆ. ಆಸ್ಪತ್ರೆಗೆ ಸೇರಿಸ್ತಾರೆ. ಹೆಣ್ಮಗು ಆಗುತ್ತೆ. ಜಾನ್ವಿ ಮಗು ಮುಖ ಕೂಡ ನೋಡದೆ ಅದನ್ನ ಶಾಂತನುಗೆ ಕೊಟ್ಟು ಕಳಿಸ್ತಾಳೆ. ಶಾಂತನು ಮಗು ತಗೊಂಡೋಗ್ತಾನೆ. ಇದನ್ನೆಲ್ಲ ಇವಾಗ ಗಂಗಾದೇವಿ ಹೇಳಿ ಇವಾಗ್ಲೂ ನಿಮ್ಗೆ ಡೈವರ್ಸ್ ಬೇಕಾ ಅಂತ ಕೇಳ್ತಾಳೆ. ರಿಷಬ್ ಹೂ ಅಂತಾನೆ. ಆಕೆ ಗಂಗಾದೇವಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾಳೆ. ಆದ್ರೆ ಲಕ್ಷ್ಮಿ ಮಾತ್ರ ಅಲ್ಲೇ ಕೂತಿರ್ತಾಳೆ. ಇಲ್ಲಿ ಲಕ್ಷ್ಮಿಗೆ ಒಂದ್ ವಿಷಯ ಗೊತ್ತಾಗುತ್ತೆ. ಈ ಕತೆ ಹೇಳಿದ ಗಂಗಾದೇವಿ ಬೇರೆ ಯಾರು ಅಲ್ಲ, ಜಾನ್ವಿನೇ ಅಂತ. ಲಕ್ಷ್ಮಿನು ಬೇರೆ ಯಾರು ಅಲ್ಲ, ಜಾನ್ವಿ ಮತ್ತೆ ಶಾಂತನು ಮಗಳೇ ಆಗಿರ್ತಾಳೆ. ಇದು ಲಕ್ಷ್ಮಿಗೆ ಗೊತ್ತಾಗಿ ಗಂಗಾದೇವಿ ಜೊತೆ ಜಗಳ ಆಡ್ತಾಳೆ. ಅವ್ರ ಜಗಳಕ್ಕೆ ಅವಳನ್ನ ಒಂಟಿ ಮಾಡಿದ್ಕೆ ಕಡೆಗೆ ಇಬ್ರು ಒಂದಾಗ್ತಾರೆ. ಜಾನ್ವಿ ಇಷ್ಟು ವರ್ಷ ಆದ್ರೂ ಬೇರೆ ಮದುವೆ ಆಗಿರಲ್ಲ. ಕಡೆಗೆ ಲಕ್ಷ್ಮಿ ಕೂಡ ಡೈವರ್ಸ್ ತಗೊಳ್ಳಲ್ಲ. ಅವಳು ರಿಷಬ್ ಜೊತೆ ಖುಷಿಯಾಗಿರ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.